ಮತ್ತೆ ವರೂರು ನವಗ್ರಹ ತೀರ್ಥ ಕ್ಷೇತ್ರದ ಜೈನ ಮುನಿಗಳು ಆಚಾರ್ಯ ಗುಣಧರ ನಂದಿ ಮಹಾರಾಜ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಸ್ವಾಮೀಜಿಗಳೇ ನಮಸ್ಕಾರ. ಆಶೀರ್ವಾದಮ್ಮ. ಧರ್ಮಸ್ಥಳದ ವಿರುದ್ಧವಾಗಿ ಮಾಡ್ತಾ ಇರೋದು ಅಪಪ್ರಚಾರ ಅನ್ನೋದು ಗೊತ್ತಾದ್ರೆ ದೊಡ್ಡ ಹೋರಾಟ ಮಾಡ್ತೀನಿ ಅಂತ ಹೇಳಿ ತಾವು ಕರೆ ಕೊಟ್ಟಿದ್ದೀರಿ. ತಮಗೆ ವಿಶ್ವಾಸ ಇದೆಯೋ ಧರ್ಮಸ್ಥಳ ಹಾಗೆ ಅಲ್ಲಿನ ಧರ್ಮಾಧಿಕಾರಿಗಳ ಮೇಲೆ ಬಂದಿರುವ ಎಲ್ಲ ಅಪವಾದಗಳು ಸುಳ್ಳು ಅಂತ ಹೇಳಿ ಸಾಬೀತಾಗತ್ತೆ ಅಂತ ಹೇಳಿ? ನೋಡ್ರಿ, ಇದು ನಂದ ಸ್ವಂತ ಆತ್ಮವಿಶ್ವಾಸ. ನಾನು 25 ವರ್ಷದಿಂದ ಧರ್ಮಾಧಿಕಾರಿ ಜೊತೆಗೆ ಇದ್ದೇನೆ. ಅಂದ್ರೆ ನಾನಾ ಕಾರ್ಯಕ್ರಮದಲ್ಲಿ ಅವ್ರ ಜೊತೆಗೆ ನಾನು ಸಹವಾಸ, ಅನೇಕ ಪ್ರವಚನ, ವ್ಯಾಖ್ಯಾನಮಾಲ, ಪೂಜಾ ಪಾಠದಲ್ಲಿ ಒಂದ್ 2-3 ತಾಸ ಸಾಕಷ್ಟು ಅವ್ರ ಸಂದರ್ಶನ ಮಾಡಿದ್ದೀನಿ. ಅದನ್ನ ಆ ವಿಶ್ವಾಸ, ಅದ್ರ ಜೊತೆಗೆ ಪ್ರತಿಯೊಂದ ವಕ್ತವ್ಯ ಮಾನಸಂ ಅಂದ್ರೆ ನಮ್ ಹೇಳ್ತಾರೋ ನಾವು ಸಾಹಿತ್ಯದಲ್ಲಿ ಮನುಷ್ಯನ ಮುಖ ಲಕ್ಷಣಗಳ ಅವನ್ ಆಕ್ಟಿಟ್ಯೂಡ್ ಕಂಡು ಬರ್ತಿದೆ. ವಕ್ತವ್ಯ ಮಾನಸಂ ಚಾಣಕ್ಯ ಹೇಳ್ತಾರೋ ಮನುಷ್ಯನ ವ್ಯಕ್ತಿತ್ವ ಯಾವ ರೀತಿಯಲ್ಲಿ ಇದೆ. ಕ್ಷಮೆ ಇರ್ಲಿ, ನೀವ್ ಹೆಂಗ್ ಹೇಳ್ತೀರಿ, ಆದ್ರೆ ಅಲ್ಲಿನವ್ರು ಕೆಲವರು ಹೇಳ್ತಾರೆ ಪ್ರತಿನಿತ್ಯ ಕೊಲೆ, ಪ್ರತಿನಿತ್ಯ ಅತ್ಯಾಚಾರ. ನನ್ ಅವತ್ರ ಬಗ್ಗೆ ಅವ್ರು ಏನ್ ಮಾತಾಡ್ತಾರೋ ಅವ್ರವ್ರ ಸ್ವಂತ ಬಿಟ್ಟ ವಿಷಯ. ಯಾಕಂದ್ರೆ ಪ್ರತಿಯೊಂದು ಭಾರತೀಯ ಸಂವಿಧಾನದಲ್ಲಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಬಹುದು. ನನ್ನ ಪ್ರಕಾರ, ನನ್ನ ಅನುಭವ ಪ್ರಕಾರ, ನನ್ನ ವಿಚಾರ ಪ್ರಕಾರ, ನಾನ್ ನೋಡಿದಂತ ವಿಷಯದಲ್ಲಿ ಇದ್ದಂತ ವೀರೇಂದ್ರ ಹೆಗಡೆ ಅವರು ಎಷ್ಟು ಪವಿತ್ರವಾಗಿದ್ದಾರಂದ್ರೆ ಯಾವ ರೀತಿಯಲ್ಲಿ ಗಂಗಾ ಪವಿತ್ರ ಇದೆ ಅದೇ ರೀತಿಯಲ್ಲಿ ಅನ್ನೋ ಕಾರಣಕ್ಕೆ ಬೆಂಬಲನ ಇದು ಕೇವಲ ಜೈನ ಸಮುದಾಯ ಅನ್ನೋ ವಿಚಾರ ಪ್ರಸ್ತಾಪ ಆಗ್ತಿದೆ ಅನ್ನೋದಕ್ಕ ಈ ಬೆಂಬಲ? ಇಲ್ಲ, ಹಾಗೇನಿಲ್ಲಮ್ಮ. ಹಂಗ ಸಮುದಾಯದ ಎಷ್ಟೋ ಮಂದಿ ನಾನು ಅನೇಕ ವಿರೋಧ ಮಾಡಿದನು. ನಮ್ ಸಮುದಾಯದಲ್ಲಿ ಇದ್ದಂತ ಜನ ಜರಕದ ಪಥಭ್ರಷ್ಟಿ ಇದ್ರೆ, ಈಗ ಕೆಲವು ಘಟನಾದಲ್ಲಿ ನಮ್ ಟಿವಿದಲ್ಲಿ ಹೇಳುದಿಲ್ಲ, ಅವ್ರನ್ನ ಸನ್ಯಾಸಿ ಇದ್ರೆ ಸುದ್ದ ಅವ್ರನ್ನ ಸನ್ಯಾಸವನ್ನ ಖಂಡಿತ ಮಾಡಿ ಅವ್ರ ಮನಿ ಕಳಿಸಿದಂತ ನಾನು ಸ್ವಾಮೀಜಿಯವರು ಇದ್ದೇನೆ. ಅನ್ಯಾಯ ವಿರುದ್ಧಾಗ ನಾನು ನಿಲ್ಲುವಂತ ಮನುಷ್ಯನಿದ್ದೇನೆ. ಆ ಜರಕರ್ತ ವೀರೇಂದ್ರ ಹೆಗಡೆ ಅವರು ಎಸೈಟದಲ್ಲಿ ಜರಕರ್ತ ಅವ್ರ ತಪ್ಪಿದ್ರೆ ಅವ್ರ ಸುದ್ದ ನಾ ವಿರೋಧವಾಗಿ ನಿಲ್ತೇನೆ. ಅವ್ರ ವಿರೋಧವಾಗಿ ನಾನು ಧ್ವನಿ ಎತ್ತೇನೆ. ಜರಕರ್ತ SIT ತನಿಖೆ ಆಗ್ಲಿ, ಯಾವ ದೇಶದ ಯಾವ ತನಿಖೆದಲ್ಲಿ ಒಂದ್ ಸುದ್ದ ತಪ್ಪು ಸಿಕ್ಕರೆ ಅವ್ರ ವಿರುದ್ಧ ನಾನು ನಿಲ್ತೇನೆ. ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರ ಆದ್ರೆ ಜೈನರ ಕೈಲಿ ಯಾಕೆ? ನೇರವಾಗಿ ಪ್ರಶ್ನೆ ಕೇಳ್ತಿದ್ದೀನಿ, ಹಿಂಗೆ ಮಾತನಾಡ್ತಿದಾರ ಜನ. ನೋಡ್ರಿ, ಆ ದಕ್ಷಿಣ ಕನ್ನಡ ಏನಿದೆ, ನಾನು ಸಾಕಷ್ಟು ಆ ಸುತ್ತಮುತ್ತದ ವಿಚಾರ ಬಂದಾಗ ಕೆಲವು ದೇಶದಲ್ಲಿ ಇಂಥ ಸಂಸ್ಥಾಗಳು ಇದಾವ. ಅಲ್ಲಿ ಸರ್ವಧರ್ಮದ ಸಂಭಾವ ಅಂತೇಳಿ ಮಧ್ಯಾಹ್ನ ಕಾಲದಿಂದ ಬಂದಂತ ಒಂದು ಪದ್ಧತಿ, ಒಂದು ಸಂಸ್ಕೃತಿ, ಒಂದು ನಂಬಿಕೆ ಇದೆ. ಇದೇ ರೀತಿಯಲ್ಲಿ ಎಕ್ಸಾಂಪಲ್ ಹೇಳ್ರಿ, ಇಲ್ಲಿ ನಮ್ಮ ಗದಗದಲ್ಲಿ ಫಕೀರೇಶ್ವರ ಮಠ ಇದೆ. ಆ ಫಕೀರೇಶ್ವರ ಹಿಂದೂ ಮತ್ತು ಮುಸ್ಲಿಂ ಕೂಡಿ ಆಗಿದೆ. ಅಲ್ಲಿ ಸ್ವಾಮೀಜಿಯವರ ಹಿಂದೂ ಧರ್ಮದವ್ರ ಇದಾರ, ನಂಬವರೆಲ್ಲ ಮುಸ್ಲಿಂ ಇದಾರಲ್ಲ. ಇಂಥ ಕೆಲವು ದೇವಸ್ಥಾನದಲ್ಲಿ ಇಂಥ ಪದ್ಧತಿ ಸಂಸ್ಕಾರ ಸೃಷ್ಟಿ ಇದೆ. ಅದು ನನ್ನ ದೇಶದಲ್ಲಿ ಇಂಥ ಒಂದು ಸಂಸ್ಕೃತಿ ಅಭಿನಂದನೆ ವಿಷಯ. ಯಾಕಂದ್ರೆ ಧಾರ್ಮಿಕ ಶ್ರದ್ಧಾ ಕೇಂದ್ರ ಅನ್ನೋ ಕಾರಣಕ್ಕೇನೆ ಅದನ್ನ ಗುರಿಯಾಗಿಸ್ಕೊಂಡು ಒಂದ್ ಮಿನಿಟ್ ಕೇಳ್ರಿ. ನಾನು ಕರ್ನಾಟಕ ಹಿಡ್ಕೊಂಡ ಕನ್ಯಾಕುಮಾರಿ ಹಿಡ್ಕೊಂಡು ಹಿಮಾಲಯವರೆಗೆ 3 ಸಪೆ ಭಾರತದ ಪಾದಯಾತ್ರಾ ಮಾಡಿದ್ದೇನೆ. ಆ ಪಾದಯಾತ್ರಾ ಸಂದರ್ಭದಲ್ಲಿ ದಕ್ಷಿಣ ಕನ್ನಡದ ಒಂದು ಪದ್ಧತಿ ಇದೆ, ಹಿಂದೂ, ಜೈನರ, ಬ್ರಾಹ್ಮಣ, ಲಿಂಗಾಯತ ಸರ್ವಧರ್ಮ ಸಂಭಾವದ ಒಂದು ಪದ್ಧತಿ ಇದೆ, ಅದು ತಲೆ ಮ್ಯಾಗಿತ್ತು ಅವ್ರ ಗೌರವ ಕೊಡುವಂತ ವಿಷಯ ಇದೆ. ನಾನು ಜಗತ್ತಿನಾಗ ಎಲ್ಲಕ್ಕಿಂತ ಒಳ್ಳೆ ಸಂಸ್ಕೃತಿಯನ್ನು ನೋಡಿದಂದ್ರೆ ದಕ್ಷಿಣ ಕನ್ನಡದ ಸಂಸ್ಕೃತಿ. ಆದ ಕಾರಣ ಆ ಸಂಸ್ಕೃತಿಯನ್ನು ಗೌರವಿಸಬೇಕಾ, ಆ ಸಂಸ್ಕೃತಿನ ಹಾಳು ಮಾಡಬಾರದಂತೆ ನಂದು ಮಾತ್ರ ಮಂಜುನಾಥ ದೇವಸ್ಥಾನದಲ್ಲಿ ಮಾತ್ರ ಅಲ್ಲಿ ಸಂಸ್ಕೃತಿ ಐತಲ್ಲ, ಅಲ್ಲಿ ಸುತ್ತಮುತ್ತ ಜಗದಾಗ ಬಿ ಅದೇ ರೀತಿ ಸಂಸ್ಕೃತಿ ಇದೆ. ಈಗ ಏನಿರ್ತೈತಿ ಗೊತ್ತೇನೋ, ವಾದ ವಿವಾದ ಅಲ್ಲಿ ರೊಕ್ಕ ರೂಪಾಯ ವ್ಯವಹಾರ ಅತಿರೇಕ ಜಾಸ್ತಿ ಕನಕ ಬರುತ್ತು, ಬೆಳವಣಿಗೆ ಜಾಸ್ತಿ ಆದಾಗ ವಿಸಂವಾದ ನಮ್ಮ ದೇಶದಲ್ಲಿ ಕಂಡು ಬರ್ತಿದೆ. ಆದ್ರೆ ಹೆಂಗಿದೆ, ಒಂದ್ ಹೆಲಿಕಾಪ್ಟರ್ ಇರ್ತೈತಿ, ಒಂದ್ ಜಗದಾಗ ಇರ್ತೈತಿ, ಅದನ್ನ ಯಾರು ನೋಡುದಿಲ್ಲ. ಯಾಕೆ ಮ್ಯಾಗ ಹಾರ್ತಿತ್ತಲ್ಲ, ಮಣ್ಣ ಕಲ್ಲ ಎಲ್ಲಾನ ಮ್ಯಾಗ ಶುರು ಆಗ್ತಿತ್ತು. ತಾವು ಕೂಡ ತನಿಖೆ ಆಗ್ಲಿ ಅಂತ ಹೇಳಿ ತನಿಖೆ ಮೇಲೆ ವಿಶ್ವಾಸ ಇಟ್ಟಿದ್ದೀರಿ. ತನಿಖೆ ನಂತರದಲ್ಲಿ ನಿಮ್ ನಿರ್ಧಾರ ಅಂತ ಹೇಳಿ ಇವತ್ತಿನ ಚರ್ಚೆಗೆ ಸಮಯ ಇದ್ದದಿಷ್ಟೇ. ವರೂರು ನವಗ್ರಹ ತೀರ್ಥ ಕ್ಷೇತ್ರದ ಜೈನ ಮುನಿಗಳು ಆಚಾರ್ಯ ಗುಣಧರ ನಂದಿ ಮಹಾರಾಜ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಸ್ವಾಮೀಜಿಗಳೇ ನಮಸ್ಕಾರ. ಆಶೀರ್ವಾದಮ್ಮ. ಧರ್ಮಸ್ಥಳದ ವಿರುದ್ಧವಾಗಿ ಮಾಡ್ತಾ ಇರೋದು ಅಪಪ್ರಚಾರ ಅನ್ನೋದು ಗೊತ್ತಾದ್ರೆ ದೊಡ್ಡ ಹೋರಾಟ ಮಾಡ್ತೀನಿ ಅಂತ ಹೇಳಿ ತಾವು ಕರೆ ಕೊಟ್ಟಿದ್ದೀರಿ. ತಮಗೆ ವಿಶ್ವಾಸ ಇದೆಯೋ
ಧರ್ಮಸ್ಥಳ ಹಾಗೆ ಅಲ್ಲಿನ ಧರ್ಮಾಧಿಕಾರಿಗಳ ಮೇಲೆ ಬಂದಿರುವ ಎಲ್ಲ ಅಪವಾದಗಳು ಸುಳ್ಳು ಅಂತ ಹೇಳಿ ಸಾಬೀತಾಗತ್ತೆ ಅಂತ ಹೇಳಿ? ನೋಡ್ರಿ, ಇದು ನಂದ ಸ್ವಂತ ಆತ್ಮವಿಶ್ವಾಸ. ಹ್ಮ್ ನಾನು 25 ವರ್ಷದಿಂದ ಧರ್ಮಾಧಿಕಾರ ಜೊತೆಗೆ ಇದ್ದೇನೆ. ಹ್ಮ್ ಅಂದ್ರೆ ನಾನಾ ಕಾರ್ಯಕ್ರಮದಲ್ಲಿ ಅವ್ರ ಜೊತೆಗೆ ನಾನು ಸಹವಾಸ, ಅನೇಕ ಪ್ರವಚನ, ವ್ಯಾಖ್ಯಾನಮಾಲ, ಪೂಜಾ ಪಾಠದಲ್ಲಿ ಒಂದ್ 2-3 ತಾಸ ಸಾಕಷ್ಟು ಅವ್ರ ಸಂದರ್ಶನ ಮಾಡಿದ್ದೀನಿ. ಹ್ಮ್ ಅದನ್ನ ಆ ವಿಶ್ವಾಸ, ಅದರ ಜೊತೆಗೆ ಪ್ರತಿಯೊಂದ ವಕ್ತವ್ಯ ಮಾನಸಂ ಅಂದ್ರೆ ನಮ್ ಹೇಳ್ತಾರೋ ನಾವು ಸಾಹಿತ್ಯದಲ್ಲಿ ಮನುಷ್ಯನ ಮುಖ ಲಕ್ಷಣಗಳ ಅವನ ಆಕ್ಟಿಟ್ಯೂಡ್ ಕಂಡು ಬರ್ತಿದೆ. ಹ್ಮ್ ವಕ್ತವ್ಯ ಮಾನಸಂ ಚಾಣಕ್ಯ ಹೇಳ್ತಾರೋ ಮನುಷ್ಯನ ವ್ಯಕ್ತಿತ್ವ ಯಾವ ರೀತಿಯಲ್ಲಿ ಇದೆ. ಕ್ಷಮೆ ಇರ್ಲಿ, ನೀವ್ ಹೆಂಗ್ ಹೇಳ್ತೀರಿ? ಆದ್ರೆ ಅಲ್ಲಿನವ್ರು ಕೆಲವರು ಹೇಳ್ತಾರೆ ಪ್ರತಿನಿತ್ಯ ಕೊಲೆ, ಪ್ರತಿನಿತ್ಯ ಅತ್ಯಾಚಾರ. ನನ್ ಅವತ್ರ ಬಗ್ಗೆ ಅವ್ರು ಏನ್ ಮಾತಾಡ್ತಾರೋ ಅವ್ರವ್ರ ಸ್ವಂತ ಬಿಟ್ಟ ವಿಷಯ. ಯಾಕಂದ್ರೆ ಪ್ರತಿಯೊಂದು ಭಾರತೀಯ ಸಂವಿಧಾನದಲ್ಲಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಬಹುದು. ನನ್ನ ಪ್ರಕಾರ, ನನ್ನ ಅನುಭವ ಪ್ರಕಾರ, ನನ್ನ ವಿಚಾರ ಪ್ರಕಾರ, ನಾನ್ ನೋಡಿದಂತ ವಿಷಯದಲ್ಲಿ ಇದ್ದಂತ ವೀರೇಂದ್ರ ಹೆಗಡೆ ಅವರು ಎಷ್ಟು ಪವಿತ್ರವಾಗಿದಾರಂದ್ರೆ ಯಾವ ರೀತಿಯಲ್ಲಿ ಗಂಗಾ ಪವಿತ್ರ ಇದೆ ಅದೇ ರೀತಿಯಲ್ಲಿ ಸಮುದಾಯದವರು ಅನ್ನೋ ಕಾರಣಕ್ಕೆ ಬೆಂಬಲನ ಇದು? ಕೇವಲ ಜೈನ ಸಮುದಾಯ ಅನ್ನೋ ವಿಚಾರ ಪ್ರಸ್ತಾಪ ಆಗ್ತಿದೆ ಅನ್ನೋದಕ್ಕ ಈ ಬೆಂಬಲ? ಇಲ್ಲ, ಹಾಗೇನಿಲ್ಲಮ್ಮ. ಹಂಗ ಸಮುದಾಯದ ಎಷ್ಟೋ ಮಂದಿ ನಾನು ಅನೇಕ ವಿರೋಧಿ ಮಾಡಿದನು. ನಮ್ ಸಮುದಾಯದಲ್ಲಿ ಇದ್ದಂತ ಜನ ಜರಕದ ಪಥಭ್ರಷ್ಟಿ ಇದ್ರೆ, ಈಗ ಕೆಲವು ಘಟನಾದಲ್ಲಿ ನಮ್ ಟಿವಿದಲ್ಲಿ ಹೇಳುದಿಲ್ಲ, ಅವ್ರನ್ನ ಸನ್ಯಾಸಿ ಇದ್ರೆ ಸುದ್ದ ಅವ್ರನ್ನ ಸನ್ಯಾಸವನ್ನ ಖಂಡಿತ ಮಾಡಿ ಅವ್ರ ಮನಿ ಕಳಿಸಿದಂತ ನಾನು ಸ್ವಾಮೀಜಿಯವ್ರು ಇದ್ದೇನೆ. ಅನ್ಯಾಯ ವಿರುದ್ಧಾಗ ನಾನು ನಿಲ್ಲುವಂತ ಮನುಷ್ಯನಿದ್ದೇನೆ. ಆ ಜರಕರ್ತ ವೀರೇಂದ್ರ ಹೆಗಡೆ ಅವರು ಎಸೈಟದಲ್ಲಿ ಜರಕರ್ತ ಅವ್ರ ತಪ್ಪಿದ್ರೆ ಅವ್ರ ಸುದ್ದ ನಾ ವಿರೋಧವಾಗಿ ನಿಲ್ತೇನೆ. ಅವ್ರ ವಿರೋಧವಾಗಿ ನಾನು ಧ್ವನಿ ಎತ್ತೇನೆ. ಜರಕರ್ತ SIT ತನಿಖೆ ಆಗ್ಲಿ, ಯಾವ ದೇಶದ ಯಾವ ತನಿಖೆದಲ್ಲಿ ಒಂದ್ ಸುದ್ದ ತಪ್ಪು ಸಿಕ್ಕರೆ ಅವ್ರ ವಿರುದ್ಧ ನಾನ್ ನಿಲ್ತೇನೆ. ಯಾಕಂದ್ರೆ ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರ ಆದ್ರೆ ಜೈನರ ಕೈಲಿ ಯಾಕೆ? ನೇರವಾಗಿ ಪ್ರಶ್ನೆ ಕೇಳ್ತಿದ್ದೀನಿ, ಹಿಂಗೆ ಮಾತನಾಡ್ತಿದಾರ ಜನ. ನೋಡ್ರಿ, ಆ ದಕ್ಷಿಣ ಕನ್ನಡ ಏನಿದೆ, ನಾನು ಸಾಕಷ್ಟು ಆ ಸುತ್ತಮುತ್ತದ ವಿಚಾರ ಗೊಂಡಾಗ ಕೆಲವು ದೇಶದಲ್ಲಿ ಇಂಥ ಸಂಸ್ಥಾಗಳು ಇದಾವ. ಅಲ್ಲಿ ಸರ್ವಧರ್ಮದ ಸಂಭಾವ ಅಂತೇಳಿ ಮೊದ್ಲಿನ ಕಾಲದಿಂದ ಬಂದಂತ ಒಂದು ಪದ್ಧತಿ, ಒಂದು ಸಂಸ್ಕೃತಿ, ಒಂದು ನಂಬಿಕೆ ಇದೆ. ಇದೇ ರೀತಿಯಲ್ಲಿ ಎಕ್ಸಾಂಪಲ್ ಹೇಳ್ರಿ, ಇಲ್ಲಿ ನಮ್ಮ ಗದಗದಲ್ಲಿ ಫಕೀರೇಶ್ವರ ಮಠ ಇದೆ. ಆ ಫಕೀರೇಶ್ವರ ಹಿಂದೂ ಮತ್ತು ಮುಸ್ಲಿಂ ಕೂಡಿ ಆಗಿದೆ. ಅಲ್ಲಿ ಸ್ವಾಮೀಜಿಯವರ ಹಿಂದೂ ಧರ್ಮದವ್ರ ಇದಾರ, ನಂಬವರೆಲ್ಲ ಮುಸ್ಲಿಂ ಇದಾರಲ್ಲ. ಇಂಥ ಕೆಲವು ದೇವಸ್ಥಾನದಲ್ಲಿ ಇಂಥ ಪದ್ಧತಿ ಸಂಸ್ಕಾರ ಸೃಷ್ಟಿ ಇದೆ. ಅದು ನನ್ನ ದೇಶದಲ್ಲಿ ಇಂಥ ಒಂದು ಸಂಸ್ಕೃತಿ ಅಭಿನಂದನೆ ವಿಷಯ. ಯಾಕಂದ್ರೆ ಧಾರ್ಮಿಕ ಶ್ರದ್ಧಾ ಕೇಂದ್ರ ಅನ್ನೋ ಕಾರಣಕ್ಕೆ ಅದನ್ನ ಗುರಿಯಾಗಿಸ್ಕೊಂಡು ಒಂದ್ ಮಿನಿಟ್ ಕೇಳ್ರಿ. ನಾನು ಕರ್ನಾಟಕ ಹಿಡ್ಕೊಂಡ ಕನ್ಯಾಕುಮಾರಿ ಹಿಡ್ಕೊಂಡು ಹಿಮಾಲಯವರೆಗೆ 3 ಸಪೆ ಭಾರತದ ಪಾದಯಾತ್ರಾ ಮಾಡಿದ್ದೇನೆ. ಆ ಪಾದಯಾತ್ರಾ ಸಂದರ್ಭದಲ್ಲಿ ದಕ್ಷಿಣ ಕನ್ನಡದ ಒಂದು ಪದ್ಧತಿ ಇದೆ, ಹಿಂದೂ, ಜೈನರ, ಬ್ರಾಹ್ಮಣ, ಲಿಂಗಾಯತ ಸರ್ವಧರ್ಮ ಸಂಭಾವದ ಒಂದು ಪದ್ಧತಿ ಇದೆ. ಅದು ತಲೆ ಮ್ಯಾಗಿತ್ತು ಅವ್ರಿಗೊಂದು ಗೌರವ ಕೊಡುವಂತ ವಿಷಯ ಇದೆ. ನಾನು ಜಗತ್ತಿನಾಗ ಎಲ್ಲಕ್ಕಿಂತ ಒಳ್ಳೆ ಸಂಸ್ಕೃತಿಯನ್ನು ನೋಡಿದಂದ್ರೆ ದಕ್ಷಿಣ ಕನ್ನಡದ ಸಂಸ್ಕೃತಿ. ಆದ ಕಾರಣ ಆ ಸಂಸ್ಕೃತಿಯನ್ನು ಗೌರವಿಸಬೇಕಾ, ಆ ಸಂಸ್ಕೃತಿನ ಹಾಳು ಮಾಡಬಾರದಂತೆ ನಂದೊಂದು ಮಾತ್ರ ಮಂಜುನಾಥ ದೇವಸ್ಥಾನದಲ್ಲಿ ಮಾತ್ರ ಅಲ್ಲಿ ಸಂಸ್ಕೃತಿ ಐತಲ್ಲ, ಅಲ್ಲಿ ಸುತ್ತಮುತ್ತ ಜಗದಾಗ ಬಿ ಅದೇ ರೀತಿ ಸಂಸ್ಕೃತಿ ಇದೆ. ಈಗ ಏನಿರ್ತೈತಿ ಗೊತ್ತೇನೋ, ವಾದ ವಿವಾದ ಅಲ್ಲಿ ರೊಕ್ಕ ರೂಪಾಯ ವ್ಯವಹಾರ ಅತಿರೇಕ ಜಾಸ್ತಿ ಕನಕ ಬರುತ್ತು, ಬೆಳವಣಿಗೆ ಜಾಸ್ತಿ ಆದಾಗ ವಿಸಂವಾದ ನಮ್ಮ ದೇಶದಲ್ಲಿ ಕಂಡು ಬರ್ತಿದೆ. ಆದ್ರೆ ಹೆಂಗಿದೆ, ಒಂದ್ ಹೆಲಿಕಾಪ್ಟರ್ ಇರ್ತೈತಿ, ಒಂದ್ ಜಗದಾಗ ಇರ್ತೈತಿ, ಅದನ್ನ ಯಾರು ನೋಡುದಿಲ್ಲ. ಯಾಳ್ಯಾಕ್ ಮ್ಯಾಗ ಹಾರ್ತಿತ್ತಲ್ಲ, ಮಣ್ಣ ಕಲ್ಲ ಎಲ್ಲಾನ ಮ್ಯಾಗ ಶುರು ಆಗ್ತಿತ್ತು. ತಾವು ಕೂಡ ತನಿಖೆ ಆಗ್ಲಿ ಅಂತ ಹೇಳಿ ತನಿಖೆ ಮೇಲೆ ವಿಶ್ವಾಸ ಇಟ್ಟಿದ್ದೀರಿ. ತನಿಖೆ ನಂತರದಲ್ಲಿ ನಿಮ್ ನಿರ್ಧಾರ ಅಂತ ಹೇಳಿ ಇವತ್ತಿನ ಚರ್ಚೆಗೆ ಸಮಯ ಇದ್ದದಿಷ್ಟೇ. ಧನ್ಯವಾದ ಮೂವರ್ಗುಕ್ತೆ. ವರೂರು ನವಗ್ರಹ ತೀರ್ಥ ಕ್ಷೇತ್ರದ ಜೈನ ಮುನಿಗಳು ಆಚಾರ್ಯ ಗುಣಧರನಂದಿ ಮಹಾರಾಜ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಸ್ವಾಮೀಜಿಗಳೇ ನಮಸ್ಕಾರ. ಆಶೀರ್ವಾದಮ್ಮ. ಧರ್ಮಸ್ಥಳದ ವಿರುದ್ಧವಾಗಿ ಮಾಡ್ತಾ ಇರೋದು ಅಪಪ್ರಚಾರ ಅನ್ನೋದು ಗೊತ್ತಾದ್ರೆ ದೊಡ್ಡ ಹೋರಾಟ ಮಾಡ್ತೀನಿ ಅಂತ ಹೇಳಿ ತಾವು ಕರೆ ಕೊಟ್ಟಿದ್ದೀರಿ. ತಮಗೆ ವಿಶ್ವಾಸ ಇದೆಯೋ ಧರ್ಮಸ್ಥಳ ಹಾಗೆ ಅಲ್ಲಿನ ಧರ್ಮಾಧಿಕಾರಿಗಳ ಮೇಲೆ ಬಂದಿರುವ ಎಲ್ಲ ಅಪವಾದಗಳು ಸುಳ್ಳು ಅಂತ ಹೇಳಿ ಸಾಬೀತಾಗತ್ತೆ ಅಂತ ಹೇಳಿ? ನೋಡ್ರಿ, ಇದು ನಂದ ಸ್ವಂತ ಆತ್ಮವಿಶ್ವಾಸ. ನಾನು 25 ವರ್ಷದಿಂದ ಧರ್ಮಾಧಿಕಾರ ಜೊತೆಗೆ ಇದ್ದೇನೆ. ಅಂದ್ರೆ ನಾನಾ ಕಾರ್ಯಕ್ರಮದಲ್ಲಿ ಅವ್ರ ಜೊತೆಗೆ ನಾನು ಸಹವಾಸ, ಅನೇಕ ಪ್ರವಚನ,
ವ್ಯಾಖ್ಯಾನಮಾಲಾ ಪೂಜಾ ಪಾಠದಲ್ಲಿ ಒಂದ್ 2-3 ತಾಸ ಸಾಕಷ್ಟು ಅವ್ರ ಸಂದರ್ಶನ ಮಾಡಿದ್ದೀನಿ. ಹ್ಮ್ ಅದನ್ನ ಆ ವಿಶ್ವಾಸ ಅದರ ಜೊತೆಗೆ ಪ್ರತಿಯೊಂದ ವಕ್ತವ್ಯ ಮಾನಸಂ ಅಂದ್ರೆ ಒಂದು ನಮ್ ಹೇಳ್ತಾರೋ ನಾವು ಸಾಹಿತ್ಯದಲ್ಲಿ ಮನುಷ್ಯನ ಮುಖ ಲಕ್ಷಣಗಳ ಅವನ್ ಆಕ್ಟಿಟ್ಯೂಡ್ ಕಂಡು ಬರ್ತಿದೆ. ಹ್ಮ್ ವಕ್ತವ್ಯ ಮಾನಸಂ ಚಾಣಕ್ಯ ಹೇಳ್ತಾರೋ ಮನುಷ್ಯನ ವ್ಯಕ್ತಿತ್ವ ಯಾವ ರೀತಿಯಲ್ಲಿ ಇದೆ. ಕ್ಷಮೆ ಇರ್ಲಿ, ನೀವ್ ಹೆಂಗ್ ಹೇಳ್ತೀರಿ? ಆದ್ರೆ ಅಲ್ಲಿನವ್ರು ಕೆಲವ್ರು ಹೇಳ್ತಾರೆ ಪ್ರತಿನಿತ್ಯ ಕೊಲೆ, ಪ್ರತಿನಿತ್ಯ ಅತ್ಯಾಚಾರ. ನನ್ ಒಂದೇ ಅವ್ರ ಬಗ್ಗೆ ಅವ್ರು ಏನ್ ಮಾತಾಡ್ತಾರೋ ಅವ್ರವ್ರ ಸ್ವಂತ ಬಿಟ್ಟ ವಿಷಯ. ಯಾಕಂದ್ರೆ ಪ್ರತಿಯೊಂದು ಭಾರತೀಯ ಸಂವಿಧಾನದಲ್ಲಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಬಹುದು. ನನ್ನ ಪ್ರಕಾರ, ನನ್ನ ಅನುಭವ ಪ್ರಕಾರ, ನನ್ನ ವಿಚಾರ ಪ್ರಕಾರ ನಾನ್ ನೋಡಿದಂತ ವಿಷಯದಲ್ಲಿ ಇದ್ದಂತ ವೀರೇಂದ್ರ ಹೆಗಡೆ ಅವರು ಎಷ್ಟು ಪವಿತ್ರವಾಗಿದಾರಂದ್ರೆ ಯಾವ ರೀತಿಯಲ್ಲಿ ಗಂಗಾ ಪವಿತ್ರ ಇದೆ ಅದೇ ನಮ್ಮ ರೀತಿಯಲ್ಲಿ ಸಮುದಾಯದವರು ಅನ್ನೋ ಕಾರಣಕ್ಕೆ ಬೆಂಬಲನ ಇದು? ಕೇವಲ ಜೈನ ಸಮುದಾಯ ಅನ್ನೋ ವಿಚಾರ ಪ್ರಸ್ತಾಪ ಆಗ್ತಿದೆ ಅನ್ನೋದಕ್ಕ ಈ ಬೆಂಬಲ? ಇಲ್ಲ, ಹಾಗೇನಿಲ್ಲಮ್ಮ. ಹಂಗ ಸಮುದಾಯದ ಎಷ್ಟೋ ಮಂದಿ ನಾನು ಅನೇಕ ವಿರೋಧಿ ಮಾಡಿದನು. ನಮ್ ಸಮುದಾಯದಲ್ಲಿ ಇದ್ದಂತ ಜನ ಜರಕದ ಪಥಭ್ರಷ್ಟಿ ಇದ್ರೆ ಈಗ ಕೆಲವು ಘಟನಾದಲ್ಲಿ ನಮ್ ಟಿವಿದಲ್ಲಿ ಹೇಳುದಿಲ್ಲ, ಅವ್ರನ್ನ ಸನ್ಯಾಸಿ ಇದ್ರೆ ಸುದ್ದ ಅವ್ರನ್ನ ಸನ್ಯಾಸವನ್ನ ಖಂಡಿತ ಮಾಡಿ ಅವ್ರಿಗೆ ಮನಿ ಕಳಿಸಿದಂತ ನಾನು ಸ್ವಾಮೀಜಿಯವರು ಇದ್ದೇನೆ. ಅನ್ಯಾಯ ವಿರುದ್ಧಾಗ ನಾನು ನಿಲ್ಲುವಂತ ಮನುಷ್ಯನಿದ್ದೇನೆ. ಆ ಜರಕರ್ತ ವೀರೇಂದ್ರ ಹೆಗಡೆ ಅವರು ಎಸೈಟದಲ್ಲಿ ಜರಕರ್ತ ಅವ್ರ ತಪ್ಪಿದ್ರೆ ಅವ್ರ ಸುದ್ದ ನಾ ವಿರೋಧವಾಗಿ ನಿಲ್ತೇನೆ. ಅವ್ರ ವಿರೋಧವಾಗಿ ನಾನು ಧ್ವನಿ ಎತ್ತೇನೆ. ಜರಕರ್ತ SIT ತನಿಖೆ ಆಗ್ಲಿ, ಯಾವ ದೇಶದ ಯಾವ ತನಿಖೆದಲ್ಲಿ ಒಂದ್ ಸುದ್ದ ತಪ್ಪು ಸಿಕ್ಕರೆ ಅವ್ರ ವಿರುದ್ಧಾಗ ನಾನ್ ನಿಲ್ತೇನೆ. ಈಗ ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರ ಆದ್ರೆ ಜೈನರ ಕೈಲಿ ಯಾಕೆ? ನೇರವಾಗಿ ಪ್ರಶ್ನೆ ಕೇಳ್ತಿದೀನಿ, ಹಿಂಗೆ ಮಾತನಾಡ್ತಿದಾರ ಜನ. ನೋಡ್ರಿ, ಆ ದಕ್ಷಿಣ ಕನ್ನಡ ಏನಿದೆ, ನಾನು ಸಾಕಷ್ಟು ಆ ಸುತ್ತಮುತ್ತದ ವಿಚಾರಗೊಂಡಾಗ ಕೆಲವು ದೇಶದಲ್ಲಿ ಇಂಥ ಸಂಸ್ಥಾಗಳು ಇದಾವ. ಅಲ್ಲಿ ಸರ್ವಧರ್ಮದ ಸಂಭಾವ ಅಂತೇಳಿ ಮೊದ್ಲಿನ ಕಾಲದಿಂದ ಬಂದಂತ ಒಂದ್ ಪದ್ಧತಿ, ಒಂದ್ ಸಂಸ್ಕೃತಿ, ಒಂದು ನಂಬಿಕೆ ಇದೆ. ಇದೇ ರೀತಿಯಲ್ಲಿ ಎಕ್ಸಾಂಪಲ್ ಹೇಳ್ರಿ, ಇಲ್ಲಿ ನಮ್ಮ ಗದಗದಲ್ಲಿ ಫಕೀರೇಶ್ವರ ಮಠ ಇದೆ. ಆ ಫಕೀರೇಶ್ವರ ಹಿಂದೂ ಮತ್ತು ಮುಸ್ಲಿಂ ಕೂಡಿ ಆಗಿದೆ. ಅಲ್ಲಿ ಸ್ವಾಮೀಜಿ ಅವರ ಹಿಂದೂ ಧರ್ಮದವ್ರ ಇದಾರ, ನಂಬವರೆಲ್ಲ ಮುಸ್ಲಿಂ ಇದಾರಲ್ಲ. ಇಂಥ ಕೆಲವು ದೇವಸ್ಥಾನದಲ್ಲಿ ಇಂಥ ಪದ್ಧತಿ ಸಂಸ್ಕಾರ ಸೃಷ್ಟಿ ಇದೆ. ಅದು ನನ್ನ ದೇಶದಲ್ಲಿ ಇಂಥ ಒಂದು ಸಂಸ್ಕೃತಿ ಅಭಿನಂದನೆ ವಿಷಯ. ಯಾಕಂದ್ರೆ ಧಾರ್ಮಿಕ ಶ್ರದ್ಧಾ ಕೇಂದ್ರ ಅನ್ನೋ ಕಾರಣಕ್ಕೇನೆ ಅದನ್ನ ಗುರಿಯಾಗಿಸ್ಕೊಂಡು ಒಂದ್ ಮಿನಿಟ್ ಕೇಳ್ರಿ. ನಾನು ಕರ್ನಾಟಕ ಹಿಡ್ಕೊಂಡ ಕನ್ಯಾಕುಮಾರಿ ಹಿಡ್ಕೊಂಡು ಹಿಮಾಲಯವರೆಗೆ 3 ಸಪೆ ಭಾರತದ ಪಾದಯಾತ್ರಾ ಮಾಡಿದ್ದೀನಿ. ಆ ಪಾದಯಾತ್ರಾ ಸಂದರ್ಭದಲ್ಲಿ ಏನ್ ದಕ್ಷಿಣ ಕನ್ನಡದ ಒಂದು ಪದ್ಧತಿ ಇದೆ, ಹಿಂದೂ, ಜೈನರ, ಬ್ರಾಹ್ಮಣ, ಲಿಂಗಾಯತ ಸರ್ವಧರ್ಮ ಸಂಭಾವದ ಒಂದು ಪದ್ಧತಿ ಇದೆ. ಅದು ತಲೆ ಮ್ಯಾಗಿತ್ತು ಅವ್ರ ಗೌರವ ಕೊಡುವಂತ ವಿಷಯ ಇದೆ. ನಾನು ಜಗತ್ತಿನಾಗ ಎಲ್ಲಕ್ಕಿಂತ ಒಳ್ಳೆ ಸಂಸ್ಕೃತಿಯನ್ನು ನೋಡಿದಂದ್ರೆ ದಕ್ಷಿಣ ಕನ್ನಡದ ಸಂಸ್ಕೃತಿ. ಆದ ಕಾರಣ ಆ ಸಂಸ್ಕೃತಿಯನ್ನು ಗೌರವಿಸಬೇಕಾ, ಆ ಸಂಸ್ಕೃತಿನ ಮಾಡಬಾರದಂತೆ ನಂದು ಮಾತ್ರ ಮಂಜುನಾಥ ದೇವಸ್ಥಾನದಲ್ಲಿ ಮಾತ್ರ ಅಲ್ಲಿ ಸಂಸ್ಕೃತಿ ಐತಲ್ಲ, ಅಲ್ಲಿ ಸುತ್ತಮುತ್ತ ಜಗದಾಗ ಬಿ ಅದರ ರೀತಿಯ ಸಂಸ್ಕೃತಿ ಇದೆ. ಈಗ ಏನಿರ್ತೈತಿ ಗೊತ್ತೇನೋ, ವಾದ ವಿವಾದ ಅಲ್ಲಿ ರೊಕ್ಕ ರೂಪಾಯ ವ್ಯವಹಾರ ಅತಿರೇಕ ಜಾಸ್ತಿ ಕನಕ ಬರುತ್ತು, ಬೆಳವಣಿಗೆ ಜಾಸ್ತಿ ಆದಾಗ ವಿಸಂವಾದ ನಮ್ಮ ದೇಶದಲ್ಲಿ ಕಂಡು ಬರ್ತಿದೆ. ಆದ್ರೆ ಹೆಂಗಿದೆ, ಒಂದ್ ಹೆಲಿಕಾಪ್ಟರ್ ಇರ್ತೈತಿ, ಒಂದ್ ಜಗದಾಗ ಇರ್ತೈತಿ, ಅದನ್ನ ಯಾರು ನೋಡುದಿಲ್ಲ. ಯಾಳಕ್ ಮ್ಯಾಗ ಹಾರ್ತಿತ್ತಲ್ಲ, ಮಣ್ಣ ಕಲ್ಲ ಎಲ್ಲಾನ ಮ್ಯಾಗ ಶುರು ಆಗ್ತಿತ್ತು. ತಾವು ಕೂಡ ತನಿಖೆ ಆಗ್ಲಿ ಅಂತ ಹೇಳಿ ತನಿಖೆ ಮೇಲೆ ವಿಶ್ವಾಸ ಇಟ್ಟಿದ್ದೀರಿ. ತನಿಖೆ ನಂತರದಲ್ಲಿ ನಿಮ್ ನಿರ್ಧಾರ ಅಂತ ಹೇಳಿ ಇವತ್ತಿನ ಚರ್ಚೆಗೆ ಸಮಯ ಇದ್ದದಿಷ್ಟೇ.